ಯಾಕೆ ಅವ್ರ ಹೆಸರು ಆಚೆ ಕಟ್ಟಿಲ್ಲ ನೀವು? ಇವೆಲ್ಲ ಮಾತಾಡೋದಕ್ಕೆ ಕಾಂಗ್ರೆಸ್ ಅವರಿಗೆ ಸರಿ, ಆದ್ರೆ ನಮ್ಮಲ್ಲಿರೋರು ಮಾತಾಡೋದು ಸರಿಯಲ್ಲ. ಮಾತಾಡಕ್ ಹೋದ್ರೆ ರಾಜಣ್ಣ ಕೂಡ ಇವತ್ತು ಅವ್ರಿಗೇನು ಅನ್ಯಾಯ ಆಗಿದೆ ಯಾಕೋ ಮಾತಾಡ್ತಾರೆ, ಯಾಕೋ ಅವ್ರ ಪಕ್ಕದಲ್ಲೇನೋ ಬೇರೆ KDB ಸಬ್ಜೆಕ್ಟ್ ಮಾತಾಡ್ತಾರೆ. ಅವರು ಮಾತಾಡಕ್ ಹೋದ್ರೆ ಅವ್ರ ಅನ್ಯಾಯ ಮಾತಾಡ್ಬೇಕಲ್ಲ, ಅವ್ರಾಗಿರೋ ಅನ್ಯಾಯಗಳನ್ನ ಸಾಕಷ್ಟು ಅವ್ರಿಗೂ ಅನ್ಯಾಯ ಆಗಿದೆ. 5 ವರ್ಷ ಅವರು ಶಾಸಕರಾಗಿದ್ರು, ವಾಪಸ್ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ವಾಪಸ್ ಇವತ್ತು ರಾಜಕಾರಣವಾಗಿ ಇವತ್ತು ಸೇವೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನನ್ನ ಕಾರ್ಯಕರ್ತನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ 1000 ಮಾತಾಡ್ಬೋದು, ಯಾಕೋ ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ಏನು ನಾನು ಕೂಡ ಶಿಡ್ಲಘಟ್ಟ ವಿಧಾನಸಭೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಬಿಜೆಪಿಯಲ್ಲಿ ಇದ್ದೀನಿ, NDA ಜೊತೆ ಇದ್ದೀನಿ. ನಾನು ಸಾಕಷ್ಟು ಮಾಧ್ಯಮಗಳು ಹೇಳುವಾಗ ಹೇಳಿದ್ದೀನಿ, ಒಬ್ಬ MLA ಅಂತ ಹೇಳಿದ್ರೆ ಜವಾಬ್ದಾರಿ ಹಿಂಗಿರ್ತದ ಅಂತ ಹೇಳಿದ್ರೆ, ಮತ ಹಾಕಿರೋರು ಬರೀ ಅವ್ರಿಗೆ ಕೆಲಸ ಮಾಡ್ಬೇಕಂತಲ್ಲ, ಹಾಕಿದ್ದವರು ಕೂಡ ನಾವು MLA ಕ್ಷೇತ್ರಕ್ಕೆ. ಸಮಸ್ಯೆ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದಲ್ಲಿ ನಿಯಮ ಇದೆ, KDBಗೆ A ಮತ್ತು B 2 ವರ್ಗದ ಜಮೀನುಗಳನ್ನ KDBಗೆ ಅಕ್ವಿಜೇಷನ್ ಮಾಡಬಾರ್ದು ಅಂತ ಇದೆ. ನಾನು ಕೂಡ ಸಾಕಷ್ಟು ರೈತರ ಜೊತೆ ಹೋರಾಟಕ್ಕೆ ಹೋಗಿದ್ದೆ, ಹೇಳ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಫಲವತ್ತಾದ ಭೂಮಿ ಇದೆ, ಆ ಫಲವತ್ತಾದ ಭೂಮಿ, ಆ ರೇಷ್ಮೆ ಇದೆ, ಸಾಕಷ್ಟು ತರಕಾರಿ ಬೆಳೀತಾ ಇದ್ದಾರೆ. ಆ ಜಮೀನುಗಳನ್ನ ಬಿಟ್ಬಿಡಿ, ಮಾಡ್ಬೇಡಿ ಅಂತ ಹೇಳ್ತಕ್ಕಂಥದ್ದನ್ನ ರೈತರು ಹೋರಾಟ ಮಾಡ್ತಾ ಇದ್ರೆ ನಾವು ಅವ್ರ ಜೊತೆ ನಿಂತಿದ್ವಿ. ಯಾವುದೇ ಕಾರಣಕ್ಕೆ ಅದು ಅಕ್ವಿಜೇಷನ್ ಹಾಕಕ್ ಬಿಡೋದಿಲ್ಲ. ಈಗಾಗಲೇ ಕೋರ್ಟ್ ಅಲ್ಲಿ ತಡೆ ಆಜ್ಞೆ ತಂದಿದ್ದಾರೆ. ಈಗ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು ಹೇಳ್ತೀನಿ, ಯಾರೇ ಮಾತಾಡಲಿ ಇದ್ದ ಒಂದು KDB ಪರವಾಗಿ ಮಾತಾಡೋರಿಗೆ ಹೇಳ್ಬೇಕು, ಸಾಕಷ್ಟು 1 ಲಕ್ಷ ಎಕರೆಯಷ್ಟು ಇನ್ನ ಖಾಲಿ ಇದೆ, ಅಕ್ವಿಜೇಷನ್ ಮಾಡಿ ಸಾಕಷ್ಟು 10-20 ವರ್ಷ ಹಿಂದೆಯಿಂದ ಮಾಡಿದ್ದಾರೆ. ನಿಮಗೆ ಯೋಗ್ಯತೆಗಳಿದ್ರೆ ಅಲ್ಲಿ ಕೈಗಾರಿಕೆಗಳು ತಗೊಬನ್ನಿ. ಅಲ್ಲಿ 20 ವರ್ಷ 10 ವರ್ಷ ಆಗಿ ಕೈಗಾರಿಕೆಗಳು ತಗೊಂಡ ಜಮೀನಲ್ಲಿ ರೈತರು ಬೆಳೆ ಬೆಳೆಯಕ್ಕೂ ಇಲ್ಲ, ಒಳ್ಳೆ ಫಲವತ್ತಾದ ಭೂಮಿಗಳಲ್ಲಿ ಇವತ್ತು ತಗೊಂಡಾದ್ಮೇಲೆ ಆ ಇವತ್ತು ಖಾಲಿ ರಿಯಲ್ ಎಸ್ಟೇಟ್ ದಂಧೆಗಳಿಗೋಸ್ಕರ ಇವತ್ತು ಕಾಂಗ್ರೆಸ್ ಅಲ್ಲಿ ಆಗ್ಲಿ ಒಂದು ಪ್ರವಾದಿಗಳಿಗೂ ಸಾಕಷ್ಟು ಜಮೀನುಗಳನ್ನು ತಗೊಂಡು ಕಾಂಪೌಂಡ್ ಹಾಕಿ ಇಟ್ಕೊಂಡಿದ್ದಾರೆ, ಕೈಗಾರಿಕೆಗೆ ಬಂದಿಲ್ಲ. ಇದೇ ಕೈವಾರದ ಹತ್ರ ಈ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಬರುತ್ತಂತ ಮಾಡಿ ಎಷ್ಟು ವರ್ಷ ಆಯ್ತು? ನಿಮ್ಗೇನಾದ್ರೂ ಅಷ್ಟು ದೊರೆತಿದ್ರೆ ಕೈಗಾರಿಕೆ ತಗೊಬನ್ನಿ ಅಲ್ಲಿ. ಅದಾದ್ಮೇಲೆ ಮಿಕ್ಕಿದ್ದು ಬೇರೆ ಜಮೀನುಗಳಿಗೆ ಬಂದು ತಗೊಂಡಂತ ಕೆಲಸ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ಅಲ್ಲಿ ಕೈಗಾರಿಕೆಗಳು ಬರೆದಿರ ಮತ್ತೆ ಕೈಗಾರಿಕೆ ಜಮೀನು ತಗೊಳ್ತೀವಿ ಅಂತ ನಮ್ದು ಹೋರಾಟ ಇದೆ ರೈತರ ಜೊತೆ. ನಾವು ಕೂಡ ರೈತರ ಜೊತೆ ಕೂತ್ಕೊಳ್ತೀವಿ, ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಏನೇ ಇರಲಿ, ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಂತ ಹೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ಯಾರೇ ಒಂದು ಅವ್ರವ್ರ ಯೋಗ್ಯತೆಗಳನ್ನ ಅವ್ರವ್ರು ಅಳ್ಕೊಂಡಂಗಾಗತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೇಕಾದ್ರೆ ಜವಾಬ್ದಾರಿಯಾಗಿ ಯಾರೇ ಆಗ್ಲಿ, ನಾನೇ ಆಗ್ಲಿ, ಸಂಸದರೇ ಆಗ್ಲಿ, ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಶಾಸಕರೇ ಆಗ್ಲಿ ಮಾತಾಡ್ತಕ್ಕಂಥದ್ರೆ ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು NDA ಏನು ನಮ್ಮ ಜೊತೆಗೆ ಏನು ನಾವೆಲ್ಲ ಜೊತೆಗೆ ಇದೀವಿ, ಅದನ್ನ ಏನೇ ಸಮಸ್ಯೆ ಇದ್ರೂ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರ ಜೊತೆಗೆ ಕೂತ್ಕೊಂಡು, ರಾಜ್ಯದ ನಾಯಕರ ಜೊತೆ ಕೂತ್ಕೊಂಡು ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದನ್ನ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ, ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ NDA ನಮಗ್ ಬೇಡ ಈ ಜಿಲ್ಲೆ ಅಂತಕ್ಕಂಥದ್ದು ಹೇಳ್ಬೇಕು ಅಂತ ಕೇಳ್ಬಿಟ್ಟು ಪತ್ರಿಕಾ ಮಾಧ್ಯಮಗಳ ಮಿತ್ರರ ಜೊತೆ ಅವ್ರ ಸಂದೇಶನ ಕೊಡ್ತೀನಿ. ನಮಸ್ಕಾರ.